ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡಿಕೊಂಡಿರುವಂತದ್ದು ವೀರ ಸಿಂಧೂರ ಲಕ್ಷ್ಮಣ. ಈ ಒಂದು ಸಿನಿಮಾ ಏನ್ ತೆಗೆದುಕೊಂಡಿದ್ರಲ್ಲ, ಇದೇನ ಟೈಟಲ್ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕೆಂದ್ರೆ ಈಗ ನಮಗೆ ಗೊತ್ತಿರುವಂತದ್ದು ತರುಣ್ ಸುಧೀರ್ ಅವರ ಸಿನಿಮಾ D59 ಸಿನಿಮಾ ಸಿಂಧೂರ ಲಕ್ಷ್ಮಣ ಅಂತಾನೆ ನಮಗೆ ಗೊತ್ತಿರುವಂತದ್ದು. ಇಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಪ್ಡೇಟ್ ಇನ್ ಅಪ್ಕಮಿಂಗ್ ಟೀಮ್ ಕಡೆಯಿಂದ ಬಂದಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಸಿನಿಮಾ ಸ್ಟೋರಿ ಯಾವ ರೀತಿ ಇರುತ್ತೆ ಅಂಡ್ ನಾನ್ ತರುಣ್ ಸುಧೀರ್ ಅವ್ರ ಹತ್ರ 2 ರಿಕ್ವೆಸ್ಟ್ ಮಾಡೋ ಕೊಟ್ಟಿರುವಂತದ್ದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಿ ನನ್ನ ಮಗ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಶೋಕಿ ಮಾಡ್ತವನೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಇಲ್ಲಿರುವಂತ ಬಿಸಿಲು ಆ ರೇಂಜಿಗಿದೆ ಗುರು. ಅದಕ್ಕೋಸ್ಕರ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ, ತಲೆನೋವಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಾಕುವಂತ ಗ್ಲಾಸ್ ಆಗಿರುವಂಥದ್ದು. ಇಲ್ಲಿ ಇದೆಲ್ಲ ನಾರ್ಮಲ್ ಗುರು, ಅದೆಲ್ಲ ಬಿಟ್ಟಾಕಿ ಈಗ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ವೀರ ಸಿಂಧೂರ ಲಕ್ಷ್ಮಣ ಏನಿದೆಯಲ್ಲ, ಇದೊಂದು ಒನ್ ಲೈನ್ ಸ್ಟೋರಿ ಅಥವಾ ಸ್ಟೋರಿನೇ ಹೇಳೋದಾದ್ರೆ ಸ್ಟೋರಿಯ ಪ್ಲಾಟ್ ಮೇನ್ ಏನಿದೆ ಅಂತ ಹೇಳ್ತೀನಿ. ಇದೊಂದು ಲೂಟ್ ಸ್ಟೋರಿ ಆಗಿರುವಂಥದ್ದು. ಟೈಗರ್ ನಾಗೇಶ್ವರ ರಾವ್ ತರ ಆ ಥರ ಆಗಬಾರ್ದು. ಟೈಗರ್ ನಾಗೇಶ್ವರ ರಾವ್ ಸಿನಿಮಾ ಥರ ಆಗಬಾರ್ದು. ಯಾಕೆ ಅಂತಂದ್ರೆ ಅದರಲ್ಲಿ ಲ್ಯಾಗ್ ಇತ್ತು. ಇದು ನನ್ನ ಮೇನ್ ರಿಕ್ವೆಸ್ಟ್ ತರುಣ್ ಸುಧೀರ್ ಅವರು ಆಗಿರುವಂಥದ್ದು. ಈಗ ಮೇಕಿಂಗ್ ವೈಸ್ ಹೇಳೋದಾದ್ರೆ, ಮೇಕಿಂಗ್ ವೈಸ್ ದೊಡ್ಡದಾಗಿ ಬರಬೇಕು ಅನ್ನೋದು ನನಗೆ ಹೇಳೋಕಿರುವಂಥದ್ದು. ಮೇನ್ಲಿ ತರುಣ್ ಸುಧೀರ್ ಅವರಿಗೆ ಮೇಕಿಂಗ್ ವೈಸ್ ಇನ್ನೂ ದೊಡ್ಡದಾಗಿರಲಿ. ನೀವೇನು ಆ ಮೇಕಪ್ ಆರ್ಟಿಸ್ಟ್ನೆಲ್ಲ ಕರೆಸ್ತಿರಲ್ಲ, ಅದು ಇನ್ನೂ ನೋಡಿ, ಡೆವಿಲ್ ಸಿನಿಮಾದಲ್ಲಿ ಮೇಕಪ್ ಆರ್ಟಿಸ್ಟಲ್ಲಿ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಆ ರೀತಿ ನಮಗೆ ಅಂದರೆ ಆ ಒಂದು ಪ್ರೊಡಕ್ಷನ್ ಲೆವೆಲ್ ಅಷ್ಟು ದೊಡ್ಡದಾಗಿ ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಿರುವಂಥದ್ದು. ಈಗ ಸಿನಿಮಾ ಬಗ್ಗೆ ಹೇಳೋದಾದರೆ ನೋಡಿ, ವೀರಸಿಂಧೂರ ಲಕ್ಷ್ಮಣ ಏನಿದೆ ಲೂಟ್ ಸ್ಟೋರಿ ಆಗಿರುವಂಥದ್ದು. ಅಂದರೆ ಬ್ರಿಟಿಷರು ಏನು ಕಪ್ಪ ಅಂತ ಇಸ್ಕೊತಾ ಇದ್ರು ಅಥವಾ ಟ್ಯಾಕ್ಸ್ ಅಂತ ಏನು ಇಸ್ಕೊತಾ ಇದ್ರಲ್ಲ, ಅದನ್ನು ಲೂಟ್ ಮಾಡ್ತಾರೆ ಅಂದರೆ ಅವ್ರದ್ದು ಸಿಂಧೂರ ಲಕ್ಷ್ಮಣ ಅವ್ರಿಗೆ ಯಾರೂ ಇರಲಿಲ್ಲ, ಅವ್ರಿಗೆ ಯಾರೂ ಸಪೋರ್ಟರ್ ಆಗಿರಲಿಲ್ಲ. ಅಂದರೆ ಮಹಾತ್ಮ ಗಾಂಧಿ ಅವರ ನಾನ್ ಕೋಪರೇಷನ್ ಮೂವ್ಮೆಂಟ್ ಏನು ನಡೀತಾ ಇರಬೇಕಾದ್ರೆ ಆ ಟೈಮಲ್ಲಿ ನಡೆದಿರುವಂಥ ಈ ಒಂದು ಸ್ವಂತ ಸ್ಟ್ರಗಲ್ ಮಾಡಿಕೊಂಡು ತೆಗೆದಿರುವಂಥ ದುಡ್ಡಾಗಿರುವಂಥದ್ದು, ಅದನ್ನು ಎಲ್ಲ ಬಡ ಜನರಿಗೆ ಏನು ಇಂಡಿಯನ್ಸ್ ಅಂತ ಏನಿರ್ತಾರೆ ಅವರಿಗೇನೆ ಹಂಚ್ತಾ ಇದ್ದಿದ್ದು. ಬ್ರಿಟಿಷ್ ಗೌರ್ಮೆಂಟ್ ಅಗೇನೆಸ್ಟ್ ಒಂದು ದೊಡ್ಡ ರಿವೋಲ್ಟೇ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆವಾಗ ಬ್ರಿಟಿಷ್ ಗೌರ್ಮೆಂಟು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನೋಡಿ, ದುಡ್ಡು ನಮ್ಮದೇ ಆಗಿರುವಂಥದ್ದು, ನಾವೇ ಕಿತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತಲೇ ಇದು ಅವರ ಒಂದು ಮೋಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ಸಿಂಧೂರ ಲಕ್ಷ್ಮಣ ಅವರು ಮಾಡಿರುವಂಥ ದೊಡ್ಡ ಮೂಮೆಂಟ್ ಯಾಕೆ ಅಂತಂದರೆ, ಅವ್ರಿಗೆ ಯಾರೇ ಸಪೋರ್ಟರ್ ಇರಲಿಲ್ಲ. ಅವ್ರದ್ದೇ ಚಿಕ್ಕದಾಗಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ರಿವೋಲ್ಟ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಸಂಗೊಳ್ಳಿ ರಾಯಣ್ಣಗೂ ಮತ್ತು ಸಿಂಧೂರ ಲಕ್ಷ್ಮಣಗೂ ಡಿಫ್ರೆನ್ಸ್ ಇಲ್ವೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ನೀವು ಅನ್ಕೊಂಡಿರೋ ತರ ಅಲ್ಲ, 2 ರಿವೋಲ್ಟೇ ಆಗಿದ್ರು ಕೂಡ ದೊಡ್ಡ ಡಿಫ್ರೆನ್ಸ್ ಇದೆ. ಸಂಗೊಳ್ಳಿ ರಾಯಣ್ಣದಲ್ಲಿ ಅವರು ಅಫಿಷಿಯಲ್ ಆಗಿ ಡೀಲ್ ಮಾಡ್ತಾರೆ, ಆದ್ರೆ ಸಿಂಧೂರ ಲಕ್ಷ್ಮಣದಲ್ಲಿ ಅನ್ಅಫಿಷಿಯಲ್ ಆಗಿ. ಯಾಕೆಂದ್ರೆ ಅವ್ರಿಗೆ ಯಾವ್ದೊಂದು ಸಪೋರ್ಟರ್ ಇಲ್ಲ ಅಂತೆಲ್ಲ ಮಾತಾಡ್ತಿದ್ನಲ್ಲ, ಅದು ಇದೇ ಒಂದು ವಿಷಯಕ್ಕೆ ಆಗಿರುವಂತದ್ದು. ಸಪೋರ್ಟರ್ ಇಲ್ಲ ಅಂತಂದ್ರೆ ಏನು, ಯಾವುದೇ ಒಂದು ರಾಜನ ಅಧಿಕಾರ ಆ ಥರದ್ದು ಯಾವುದೇ ಒಂದು ಪವರ್ ಆಗ್ಲಿ ಇಲ್ಲ. ಚಿಕ್ಕದಾಗಿ ಅವರ ಒಂದು ಅಂದ್ರೆ ಏನಂತಾರೆ, ಅವರ ಒಂದು ವಿಲೇಜ್ ಅಲ್ಲಿ ಮೇನ್ಲಿ ಹೇಳ್ಬೇಕು ಅಂತಂದ್ರೆ, ಕರ್ನಾಟಕದ ಮತ್ತೆ ಬಾರ್ಡರ್ ಬರುತ್ತಲ್ಲ, ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಅಲ್ಲಿ ಇರುವಂತ ಒಂದು ವಿಲೇಜೇನೆ ಸಿಂಧೂರ ಅನ್ನೋ ಊರು. ಅಲ್ಲಿನ ಒಂದು ಸಿಂಧೂರ ಲಕ್ಷ್ಮಣನೇ ಈ ಒಂದು ರಿವೋಲ್ಟ್ನ ತಗೊಳ್ಳುವಂಥದ್ದು. ಅದಕ್ಕೋಸ್ಕರನೇ ಅವ್ರಿಗೆ ಹೆಸರು ಬಂದಿರುವಂಥದ್ದು ವೀರ ಸಿಂಧೂರ ಲಕ್ಷ್ಮಣ ಅಂತ. ಆ ಒಂದು ಅಲ್ಲಿನ ಇರುವಂತ ಜನಾಂಗಗಳಿಗೆ ಅವರಿಗೆ ಕೊಡುವಂತ ರೆಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್. ಹೀಗಿರ್ಬೇಕಾದ್ರೆ ಸಿನಿಮಾ ಯಾವ ರೀತಿ ಹಿಟ್ ಆಗುತ್ತೆ ಅಂತ ಕೇಳೋದಾದ್ರೆ, ತೋರಿಸುವಂತ ರೀತಿಲಿ ಇರುವಂತದ್ದು, ಮೇಕಿಂಗ್ ಮೇಲೆ ಇರುವಂತದ್ದು. ಹೇಳ್ದಾಗೇನೆ ಇದೊಂದು ಅನ್ಅಫಿಷಿಯಲ್ ರಿವೋಲ್ಟ್ ಆಗಿರೋದ್ರಿಂದ, ಅಫಿಷಿಯಲ್ ಆದ್ರೇನು ಅನ್ಅಫಿಷಿಯಲ್ ಆದ್ರೇನು ಬ್ರಿಟಿಷ್ ಮೇಲೆ ವಿರುದ್ಧ ಹೋರಾಟ ಮಾಡಿರುವಂತದ್ದು. ಅಫ್ಕೋರ್ಸ್ ಕಪ್ಪ ಅಂತೆ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು, ನಮ್ಮೂರಿಗೆ ಬಂದು ನಮ್ಮ ಹತ್ರನೇ ದುಡ್ಡು ಕಿಡ್ದು ಅಂದ್ರೆ ಆಟನ ಅದು. ಸೊ ಅದಕ್ಕೋಸ್ಕರ ಬಂದಿರುವಂತ ರಿವೋಲ್ಟೇ ಆಗಿರುವಂತದ್ದು. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಒಂದು ದೊಡ್ಡ ರಿವೋಲ್ಟ್ ಅಲ್ಲಿ ಇವರ ಒಂದು ಹತ್ಯೆ ಆಗುತ್ತೆ. ಅಲ್ಲಿಗೆ ಈ ಸಿಂಧೂರ ಲಕ್ಷ್ಮಣ ಕತೆ ಮುಗಿಯುತ್ತೆ. ಅಂದ್ರೆ ಡಿವೋರ್ಸ್ ಅವರು ಈ ಒಂದು ಸಿನಿಮಾದಲ್ಲಿ ಸಾಯ್ತಾರೆ. ಸೊ ಇದೊಂದು ಎಮೋಷನಲ್ ಸಿನಿಮಾ ಆಗಿರುವಂತದ್ದು. ಅದಕ್ಕೆ ಅಲ್ವಾ ನಾನು ಹೇಳಿದ್ದು, ಇದೊಂದು ಸಿನಿಮಾ ಅಂದ್ರೆ ಅಪ್ಕಮಿಂಗ್ 2 ಸಿನಿಮಾ, ಹಿಸ್ಟಾರಿಕಲ್ ಸಿನಿಮಾ ಏನಿದೆಯಲ್ಲ, ಒಂದು ಎಮೋಷನಲ್ ಸಿನಿಮಾ ಆಗಿರುವಂತದ್ದು. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.